ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದೇ ನೆನಪಿರಲಿಲ್ಲ. ಬೆಳಗ್ಗೆ ಬೇಗ ಇತ್ತು, ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ನಿನ್ನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಗಾರ್ಗೆ ಮತ್ತು ಉಂಡೆದೆಲ್ಲ ರೆಡಿ ಮಾಡಿದ್ನಲ್ಲ ನಿನ್ನೆನೆ, ಅದನ್ನು ಇವತ್ತು ಹಾಗೆ ಪೂಜೆಗೆ ಎಡೆಗೆ ಏನೇನು ಬೇಕು ಎಲ್ಲ ಮಾಡಿಕೊಂಡು ಹೊರಟ್ವಿ. ಎಲ್ಲ ರೆಡಿ ಮಾಡಿಕೊಂಡೆ ಎಡೆಗೆ. ಹಾಗೆ ನಮ್ಮ ವಿಡಿಯೋನ ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರೂ ಅವ್ರನ್ನೂ ರೆಡಿ ಮಾಡಿ ನಾನು ರೆಡಿ ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನ ಹಿಂಗೆ ಎಷ್ಟು ದೊಡ್ಡ ಹುತ್ತ ಇತ್ತು ನೋಡ್ಕೊಂಬಂದಿದ್ವಿ. ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹಾಗೆ ಹೋದಾಗ ದೇವಸ್ಥಾನ ನೋಡಿದ್ವಿ. ರೀ ಅಲ್ಲೇ ಚೆನ್ನಾಗೈತೆ, ಅಲ್ಲೇ ಹೋಗೋಣ ಹುತ್ತಕ್ಕೆ, ಅಲ್ಲೇ ಪೂಜೆ ಎಲ್ಲ ಮಾಡ್ಕೊಂಬರೋಣ ಅಂದಿದ್ದೆ. ಅದಕ್ಕೆ ಅಲ್ಲೇ ಹೋಗೋಣ ಅಂತ ಅಲ್ಲೇ ಬಂದಿದ್ದೀವಿ. ಪೂಜೆ ಎಲ್ಲ ಮಾಡ್ತಾಯಿದ್ದೆ. ನನ್ನ ಮಗ ವೀಡಿಯೋ ಮಾಡಿದೆ ನನ್ನನ್ನು. ಇದು ಮೀಶೋದಲ್ಲಿ ತಗೊಂಡಿದ್ದಂಥ ಡ್ರೆಸ್ ನೋಡಿ, ಇದು ತುಂಬ ಚೆನ್ನಾಗೈತೆ. ನಾನು ತಗೊಂಡೆ ತುಂಬ ದಿನ ಆಗೋಯ್ತು. ನಾನು ಇವತ್ತು ಅದು ಹಾಕೋ ಬಲ ಬಂತು, ಇವತ್ತು ಹಾಕಿದ್ದೀನಿ ಆ ಡ್ರೆಸ್ನ. ಸೀರೆ ಉಟ್ಕೋಬೇಕಂದೆ, ಬಟ್ ನಾವು ಗಾಡೀಲಿ ಹೋಗ್ಬೇಕಾದ್ರೆ ಸಾಕಾಗಲ್ಲ. ಈ ಸೀರೆ ಎಲ್ಲ ಉಟ್ಕೊಂಡ್ರೆ ಹುಡುಗರು 3 ಇರೋದ್ರಿಂದ ಅಂತಂದೇಳಿ ನಾನು ಬೇಡ ಅಂತಂದೇಳಿ ಡ್ರೆಸ್ ಹಾಕ್ಕೊಂಡೆ. ಹೊಸದಿತ್ತಲ್ಲ, ಹಾಗಾಗಿ ಹೊಸ ಡ್ರೆಸ್ಸೇ ಹಾಕ್ಕೊಂಡೆ. ತುಂಬ ಚೆನ್ನಾಗೇ ಇದೆ ಡ್ರೆಸ್ ಮಾತ್ರ. ಕ್ವಾಲಿಟಿ ವೈಸ್ ಅಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿದೆ. ನಿಮಗೆ ನೀವೆಲ್ಲ ಹೇಗೆ ಮಾಡಿದ್ರಪ್ಪನ ಹೇಗೆ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಅಂದರೆ ನಮ್ಮ ಕಡೆ ಸ್ವಲ್ಪ ಜೋರಿರುತ್ತೆ, ಬಟ್ ಇಲ್ಲಿ ನಾವೇ ಮಾಡೋದ್ರಿಂದ ಅಂಥ ಪ್ರಿಯ ಅನ್ಸಲ್ಲ. ಮುಳ್ಕಟಮ್ಮನ ದೇವಸ್ಥಾನ ಅಂತ ಇದು. ಆ ದೇವಸ್ಥಾನದಲ್ಲಿ ಬಂದಿದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂಥರ ಅಲ್ಲಿ ಕೂತಾಗ ನನಗಂತೂ ಏನು ಅನ್ನಿಸ್ತಾಯಿತ್ತು ಅಂದರೆ, ಒಂಥರ ಏನೋ ನೆಮ್ಮದಿ ಸಿಗ್ತಾಯಿತ್ತು, ಸಮಾಧಾನ. ದೇವಸ್ಥಾನ ಅಂದ್ರೇ ಹಾಗೇ. ನಾವು ತಿಂಡಿ ಕೂಡ ಮಾಡಿರಲಿಲ್ಲ, ಅಲ್ಲೇ ಹೋಗಿ ಮಾಡಿದ್ವಿ ತಿಂಡಿನ. ಹುಡುಗರೆಲ್ಲ ಮಾಡಿದರು, ಬಟ್ ನಾನು ಮಾಡಿರಲಿಲ್ಲ. ನಾನು ಇನ್ನೊಬ್ಬನು ಸಣ್ಣವನು, ನಾನು ಅಲ್ಲಿ ಹೋಗಿ ಪೂಜೆ ಮಾಡತನ ಮಾಡಲ್ಲ ಅಂದ. ಅವನು ಕೂಡ ಅವಾಗೆ ಮಾಡ್ದ. ನಾವೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಕೂತ್ಕೊಂಡು, ಹಾಗೆ ಟೈಮ್ ಕಳೆಯೋಕ್ಕೆ ಬೇರೆ ಅಲ್ಲಿ ನಾವು ಫಸ್ಟ್ ನೇರ್ಲಿಗಿದ್ವಲ್ಲ, ಅಲ್ಲಿ ಒಂದು 6 ಗಂಟೆ ತನಕ ಅಲ್ಲಿ ಇದ್ದು ಬಂದ್ವಿ. ಖುಷಿನೂ ಆಯಿತು ನನಗೆ. ಒಂದು ಸ್ವಲ್ಪ ಅಲ್ಲೋಗಿಂದೆ ವಿಡಿಯೋ ಮಾಡೋಕ್ಕಾಗಲ್ಲ, ವಿಡಿಯೋನೂ ಮಾಡಲಿಲ್ಲ ನನಗೆ. ಯಾಕಂದರೆ ಖುಷಿ ಒಂಥರ, ಅಲ್ಲಿ ಹೋಗಿ ಪಾಪು ನೋಡಬೇಕಾಗಿತ್ತು. ನಾನೇ ಹೆರಿಗೆ ಎಲ್ಲ ಮಾಡಿಸೋಗಿಲ್ಲ, ನಾನೇ ಎಲ್ಲ ನಿಂತಿದ್ದು ಮಾಡಿಸಿದ್ನಲ್ವ. ಅವಾಗ ನೋಡಿರಲಿಲ್ಲ. ಹಾಗಾಗಿ ಅಲ್ಲಿ ಹೋಗೋಣ ಅಂತಂದೆ ಅಲ್ಲಿ ಹೋಗಿದ್ವಿ, ನೋಡಿಕೊಂಡು ಬಂದ್ವಿ. ಇವತ್ತಿಂದು ಇಷ್ಟೇ ಫ್ರೆಂಡ್ಸ್, ನನ್ನದು ವೀಡಿಯೋ ಆಗಿರುತ್ತೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಂತೂ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೆಚ್ಚು ಜಾಸ್ತಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು 3 ಸಬ್ಸ್ಕ್ರೈಬರ್ಸ್ ಆದರೆ ನನಗೆ 50 ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿದ್ದಿದ್ರೆ ತುಂಬ ಚೆನ್ನಾಗಿ ಜಾತ್ರೆಗಳು ಎಲ್ಲ ಮಾಡ್ತಿದ್ವಿ, ಬಟ್ ಇಲ್ಲೆಲ್ಲ ಜಾತ್ರೆಗಳು ಇರ್ತಿದ್ವು. ಬಟ್ ಈ ಹಬ್ಬದಲ್ಲಿ ದೊಡ್ಡವರೆಲ್ಲ ಜೋಕಾಲಿ ಆಡೋದಾಗಿರ್ಬೋದು, ನಾವೆಲ್ಲ ಹೋಗಿ ಒಬ್ಬರ ಮನೆಯಿಂದ ಒಬ್ರಿಗೆ ಕೊಡೋದಾಗಿರ್ಬೋದು, ರೊಟ್ಟಿ ಹಂಚೋದಾಗಿರ್ಬೋದು, ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಆ ಕಡೆ ಹೋಗೋಕ್ಕೆ ಮನಸ್ಸಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಊರಂದರೆ ನಮ್ಗೆ ಆ ಕಷ್ಟಗಳನ್ನು ಅನುಭವಿಸಿರೋದ್ರಿಂದ ಬಟ್ ಊರಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ನೋಡೋಣ ಮುಂದಿನ ಜೀವನದಲ್ಲಿ ನಮ್ಮದೇನು ಇನ್ನೂ ಹೀಗೆ ಇಲ್ಲೇ ಇರ್ತೀವಿ, ಬಟ್ ಅಲ್ಲಿಗೆ ಹೋಗ್ತೀವಿ ಅನ್ನೋದು ನಮಗೆ ಮಾತ್ರ ಅಲ್ಲಿಗೆ ಹೋಗ್ಬೇಕು ಅನ್ನೋದಿದೆ. ಏನಾಗುತ್ತೆ ನೋಡೋಣ, ಜೀವನ ಹೆಂಗೋಗುತ್ತೆ ಹಂಗೆ ಹೋಗೋಣ. ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.